ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರ ಸ್ಕ್ಯಾಮ್ ಬೆಳಕಿಗೆ ಬಂದಿದೆ. ಕರ್ನಾಟಕದ ಗವರ್ನರ್ ಆದ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅಪ್ರೂವಲ್ ನೀಡಿದ್ದಾರೆ. ಹಾಗಾದರೆ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡ್ತಾರಾ ಎನ್ನುವ ಒಂದು ದೊಡ್ಡ ಪ್ರಶ್ನೆ ಉಂಟಾಗಿದೆ. ಈ ಮುದಾ ಸ್ಕ್ಯಾಮ್ ಅಂದ್ರೆ ಏನು ನೋಡೋಣ ಬನ್ನಿ. ಕರ್ಮಕಾಂಡಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟ ಎಚ್ಡಿಕೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಿಂದ ಹಗರಣ ಬಯಲು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಕಾರಣಕ್ಕಾಗಿ ತಮ್ಮ ಸ್ಥಾನದಿಂದ ಕೆಳಗಿಳಿಯಬೇಕಾಗಿ ಬಂತು. ಹಾಗೆ ಸಿದ್ದರಾಮಯ್ಯನವರು ಕೆಳಗಿಳಿಬೇಕಾಗಿ ಬರುತ್ತಾ? ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅಂದ್ರೆ ಒಂದು ಸುದ್ದಿ ಇದೆಯಪ್ಪ. ಈ ಪ್ರಾಸಿಕ್ಯೂಷನ್ ಅಪ್ರೂವಲ್ ಅಂದ್ರೆ ಏನು? ಪ್ರಾಸಿಕ್ಯೂಷನ್ ಅಪ್ರೂವಲ್ ಪ್ರಕಾರ ಈ ಸ್ಕ್ಯಾಮ್ ಅನ್ನು ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೋ ಅವರಿಗೆ ಪೂರ ಹಾಕಿದೆ. ಸಿದ್ದರಾಮಯ್ಯ ಮೇಲೆ ಕೇಸನ್ನು ಹಾಕಬಹುದು, ಹಾಗೆ ಅವರ ಮೇಲೆ ಎಫ್ಐಆರ್ ಕೂಡ ದರ್ಜ್ ಮಾಡಬಹುದು. ಕರ್ನಾಟಕದ ಗವರ್ನರ್ ಅವರು ಯಾವ ಆಧಾರದ ಮೇಲೆ ಸಿಎಂ ಅವರ ಮೇಲೆ ಪ್ರಾಸಿಕ್ಯೂಷನ್ ಅನ್ನು ಅಪ್ರೂವಲ್ ಮಾಡಿದ್ದಾರೆ? ಯಾಕೆಂದರೆ ಅಡ್ವೊಕೇಟ್ ಟಿ.ಜೆ. ಅಬ್ರಹಾಂ ಹಾಗೂ ಆಕ್ಟಿವಿಸ್ಟ್ ಕೃಷ್ಣ ಮತ್ತು ಪ್ರದೀಪ್ ಇವರು ಮೈಸೂರಿನಲ್ಲಿ ನಡೆದ ಮುದಾ ಸ್ಕ್ಯಾಮ್ ಅನ್ನು ಜಾರಿಗೆ ತರ್ತಾರೆ ಹಾಗೂ ಪಿಟಿಷನ್ ಅನ್ನು ಫೈಲ್ ಮಾಡ್ತಾರೆ. ಈ ಆಧಾರದ ಮೇಲೆ ಗವರ್ನರ್ಗೆ ಅನಿಸುತ್ತೆ ಈ ಸ್ಕ್ಯಾಮ್ ನಲ್ಲಿ ಸಿಎಂ ಅವರ ಕೈವಾಡ ಇದೆ ಅಂತ. ಹಾಗಾದರೆ ಈ ಮುದಾ ಸ್ಕ್ಯಾಮ್ ಅಂದ್ರೆ ಏನು? ಮುದಾ ಅಂದ್ರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಇದು ಕರ್ನಾಟಕದ ಹಳೆಯ ಅರ್ಬನ್ ಪ್ಲಾನಿಂಗ್ ಹಾಗೂ ಡೆವಲಪ್ಮೆಂಟ್ ಬಾಡೀಸ್ ನಲ್ಲಿ ಒಂದು. ಈ ಯೋಜನೆಯನ್ನು 1904ರಲ್ಲಿ ಮೈಸೂರು ಮಹಾರಾಜರು ನಗರವನ್ನು ಸುಧಾರಿಸಲು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಯೋಜನೆಯನ್ನು ಜಾರಿಗೆ ತರ್ತಾರೆ. ಉದಾಹರಣೆಗೆ ಅಪಾರ್ಟ್ಮೆಂಟ್ಸ್ ಮಾಡುವುದು, ಪಾರ್ಕ್ ಮಾಡುವುದು ಇವರ ಕೆಲಸ. ಈ ಮುದಾ ಯೋಜನೆ ಪ್ರಕಾರ ಸರ್ಕಾರ ಯಾವುದಾದರೂ ಪ್ರೈವೇಟ್ ಪ್ರಾಪರ್ಟಿ ಮೇಲೆ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಆ ಪ್ರಾಪರ್ಟಿಯನ್ನು ಮುಂಚೆ ಕೊಂಡ್ಕೋಬೇಕು. ಇಲ್ಲದಿದ್ದರೆ ಅಷ್ಟೇ ಬೆಲೆ ಬಾಳುವ ಪ್ರಾಪರ್ಟಿಯನ್ನು ಬೇರೆ ಕಡೆ ಕೊಡಬೇಕು. ಅದು ಆಗ್ಲಿಲ್ಲ ಅಂದ್ರೆ ಆ ಪ್ರಾಪರ್ಟಿನಲ್ಲಿ ಏನ್ ಡೆವಲಪ್ಮೆಂಟ್ ಮಾಡ್ತಾರೋ ಸರ್ಕಾರ ಅದರಲ್ಲಿ ಅರ್ಧ ಭಾಗ ಆ ಪ್ರಾಪರ್ಟಿ ಓನರಿಗೆ ಕೊಡಬೇಕು ಎಂದು ಈ ಮುದಾ ಯೋಜನೆಯಲ್ಲಿ ಇದೆ. ಇಲ್ಲೇ ಇರೋದು ಟ್ವಿಸ್ಟ್. ಸಿಎಂ ಸಿದ್ದರಾಮಯ್ಯ ಅವರ ಹೆಂಡತಿ ಪಾರ್ವತಿ ಅವರ ಹೆಸರಿನಲ್ಲಿ 3 ಎಕರೆ ಜಮೀನು ಮೈಸೂರಿನ ಕೇಸರಿ ಹಳ್ಳಿಯಲ್ಲಿ ಇದೆ. ಆ ಜಮೀನಿನ ಬೆಲೆ ಬರೋಬ್ಬರಿ 50 ರಿಂದ 60 ಲಕ್ಷ. ಆ ಜಮೀನನ್ನು ಮುದಾ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಕೊಂಡುಕೊಂಡು ಅದರ ಬದಲಾಗಿ ವಿಜಯನಗರದಲ್ಲಿ 38,283 ಸ್ಕ್ವೇರ್ ಫೀಟ್ ಜಮೀನನ್ನು ಕೊಡ್ತಾರೆ. ಆ ಜಮೀನಿನ ಬೆಲೆ ಕೋಟಿಯಲ್ಲಿದೆ. ಈ ಜಮೀನು ಪಾರ್ವತಿ ಅವರ 3 ಎಕರೆ ಜಮೀನಿಗಿಂತ 10 ಪಟ್ಟರಷ್ಟು ಬೆಲೆ ಬಾಳುವ ಜಮೀನು. ಹಾಗೂ ಆಕ್ಟಿವಿಸ್ಟ್ ಕೃಷ್ಣ ಅವರ ಪ್ರಕಾರ ಏನು ಸಿದ್ದರಾಮಯ್ಯ ಅವರ ಹೆಂಡತಿಯ ಹೆಸರಿನಲ್ಲಿ 3 ಎಕರೆ ಜಮೀನು ಇದೆಯೋ ಅದು ಅವರಿಗೆ ಸಂಬಂಧಪಟ್ಟಿದಲ್ಲ. ಇವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಜೊತೆ ಸೇರಿಕೊಂಡು ಧಾಂಧಲಿಯನ್ನು ಮಾಡಿದ್ದಾರೆ. ಇಲ್ಲೀಗಲ್ ಆಗಿ ಆ ಜಮೀನನ್ನು ಅವರ ಹೆಸರಿನಲ್ಲಿ ಬರೆಸಿಕೊಂಡಿದ್ದಾರೆ. ಇದೇ ತರ ಸಿಎಂ ಹೆಂಡತಿ ಹಾಗೂ ಅವರ ಸಂಬಂಧಿಕರು ಸೇರಿಕೊಂಡು ಬರೋಬ್ಬರಿ 3,000 ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ ಎಂದು ಕೃಷ್ಣ ಅವರು ಹೇಳಿದ್ದಾರೆ. ಇದರ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಕೇಳಿದಾಗ ಸಿದ್ದರಾಮಯ್ಯ ಅವರು ಆ 3 ಎಕರೆ ಜಮೀನು ಸಿದ್ದರಾಮಯ್ಯ ಅವರ ಹೆಂಡತಿಯ ಅಣ್ಣ ಮಲ್ಲಿಕಾರ್ಜುನ ಅವರು 1998ರಲ್ಲಿ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಎಂದು ಇನ್ನೂ ಬಯಲಿಗೆ ಬಂದಿಲ್ಲ. ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿದ್ದರೆ ಈ ಸ್ಕ್ಯಾಮ್ ಅನ್ನು ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗೋಕೆ ಬಿಡುವುದಿಲ್ಲ. ಶೀಘ್ರದಲ್ಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ನೋಡೋಣ. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.